ರಾಜ್ಯದಲ್ಲಿ ದ್ರಾಕ್ಷಿ, ನಿಂಬೆ ಮತ್ತು ದಾಳಿಂಬೆ ಹಣ್ಣುಗಳು ಬೆಳೆಯುವುದರಲ್ಲಿ ಮುಂಚೂಣಿಯಲ್ಲಿರುವ ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪ್ರಗತಿಪರ ರೈತರು ಹೊಸ ಪ್ರಯೋಗಗಳ ಮೂಲಕ ರಾಜ್ಯಕ್ಕೆ ಮಾದರಿಯಾಗುತ್ತಿರುವುದು ಸಂತಸವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಡಲಗೇರಿ ಗ್ರಾಮದ ರಾಜೇಂದ್ರ ಬೋಸಲೆ ಎಂಬ ರೈತ ಗುಡ್ಡಗಾಡು ಪ್ರದೇಶದ ಬರಡು ಭೂಮಿಯಲ್ಲಿ ಸಾವಯವ ಕೃಷಿ ಮೂಲಕ 30 ಬಗೆಯ ಹಣ್ಣಿನ ಗಿಡಗಳನ್ನು ಬೆಳೆದು ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ಪ್ರಗತಿಪರ ರೈತ ರಾಜೇಂದ್ರ ಬೋಸಲೆ ಕೇವಲ 2 ಇಂಚು ನೀರಿನಲ್ಲಿ 13 ಎಕರೆ ಬರಡು ಭೂಮಿಯಲ್ಲಿ ಸಾವಯವ ಕೃಷಿ ಪದ್ಧತಿಯ ಮೂಲಕ ವಿವಿಧ ಬಗೆಯ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ. ಕೃಷಿಗಾಗಿ 15 ಕೊಳವೆ ಬಾವಿಗಳು ಕೊರೆದರೂ ನೀರು ಕಾಣಲಿಲ್ಲ. ಒಂದು ಕೊಳವೆ ಬಾವಿಯ 2 ಇಂಚು ನೀರಿನಲ್ಲೇ ವಿವಿಧ ಬಗೆಯ ಹಣ್ಣಿನ ಗಿಡಗಳನ್ನು ಬೆಳೆದು ಲಕ್ಷಾಂತರ ರೂಪಾಯಿ ಲಾಭ ಗಳಿಸುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ವಿದೇಶಿ ತಳಿಯಾದ ವಾಟರ್ ಆಪಲ್, ನೋನಿ ಹಣ್ಣು ಮತ್ತು 100 ಹುಣಸೆ, 100 ಸೀತಾಫಲ, 100 ಕೇಸರಿ ಮಾವು, 100 ಆಪುಸ್ ಮಾವಿನ ಹಣ್ಣಿನ ಮರಗಳು, 3 ಎಕರೆಯಲ್ಲಿ ದಾಳಿಂಬೆ ಗಿಡ, 1,500 ಶ್ರೀಗಂಧದ ಮರ, 2,000 ರಕ್ತಚಂದನ ಗಿಡಗಳನ್ನು ನೆಟ್ಟು 6 ವರ್ಷದಿಂದ ಅವುಗಳ ಬೆಳವಣಿಗೆಯಲ್ಲಿ ತೊಡಗಿರುವ ರಾಜೇಂದ್ರ ಬೋಸಲೆ ಅವರ ಈ ಕಾರ್ಯಕ್ಕೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ರೈತ ರಾಜೇಂದ್ರ ಭೋಸ್ಲೆ ಬರಡು ಭೂಮಿಯಲ್ಲಿ ಹನಿ ನೀರಾವರಿಯ ಮೂಲಕ 2 ಇಂಚು ನೀರಿನಿಂದ 13 ಎಕರೆಯಲ್ಲಿ ಹನಿ ನೀರಾವರಿಯ ಮೂಲಕ ಹಣ್ಣಿನ ಗಿಡ ಬೆಳೆಸಲಾಗಿದೆ. ರೈತರು ಶ್ರಮವಹಿಸಿ ಸಾವಯವ ಕೃಷಿ ಮಾಡಿದರೆ ಉತ್ತಮ ಲಾಭ ಪಡೆಯಬಹುದು. ಕಳೆದ ವರ್ಷ ದಾಳಿಂಬೆ ಹಣ್ಣಿನಿಂದ 35 ಲಕ್ಷ ರೂಪಾಯಿ ಗಳಿಸಿದ್ದಾರೆ. ಶಿಕ್ಷಿತ ರೈತರು ಮಾರುಕಟ್ಟೆಯ ಸ್ಥಿತಿಯನ್ನು ತಿಳಿದು ತಮ್ಮ ಬೆಳೆಗಳನ್ನು ಮಾರಾಟ ಮಾಡಿದರೆ ಕೃಷಿಯಲ್ಲಿ ನಷ್ಟ ಅನುಭವಿಸುವುದಿಲ್ಲ ಎಂದು ತಿಳಿಸಿದರು. ಜನರಲ್ ಆಗಿ ನಮ್ಗೆ ದಾಳಿಂಬೆಯಲ್ಲಿ ಬರೋದಂದ್ರೆ 12 ರಿಂದ 15 ಲಕ್ಷ ಬಂದೇ ಬರ್ತದೆ. ಆದರೆ ಇದು ಅತಿಶಯವಾಗಿ ನಮ್ಗೆ ಬಂದಂಥ ಒಂದು ವರ್ಷದ ಪೀಕ್ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ನಾವು ರಕ್ತಚಂದನದಲ್ಲಿ ದಾಳಿಂಬೆಯನ್ನು ಹಚ್ಚಿ ಪ್ರಯೋಗ ಮಾಡ್ತಾ ಇದ್ದೀವಿ. ಈಗ ರಕ್ತಚಂದನ ನಮ್ಮಲ್ಲಿ 25 ಫೂಟ್ ಎತ್ತರ ಇದೆ, 2-2.5 ಫೂಟ್ ಗಿರ್ತಿದೆ. ಇಂಥ ಜಮೀನಿನಲ್ಲಿ ಬರ್ತದ್ರೆ ಯಾರು ನಂಬಲಿಕ್ಕೂ ಆಗಂಗಿಲ್ಲ. ಆದರೆ ಇಂಥ ಬರಡು ಭೂಮಿಯಲ್ಲಿ, ಕಲ್ಲು ಭೂಮಿಯಲ್ಲಿ ಬೆಳೆ ಬಂದಿದೆ ಮತ್ತು ಫಲವತ್ತಾದ ಭೂಮಿಯಲ್ಲಿ ಅವಶ್ಯವಾಗಿ ಭೂಮಿ ಚೆನ್ನಾಗಿ ಬಂದೇ ಬರ್ತದೆ. ಆಮೇಲೆ ನಾವು 7 ವರ್ಷಗಳಿಂದ ಇಲ್ಲಿ ಡಿಗ್ಗಿಂಗ್ ಮಾಡ್ತಾ ಇಲ್ಲ, ಭೂಮಿ ಅಗಿತಾ ಇಲ್ಲ. ನ್ಯಾಚುರಲ್ ಆಗಿ ಬಂದಂಥ ಕಸಗಳನ್ನು ಕಟ್ ಮಾಡಿ ಭೂಮಿಗೆ ಹೊಚ್ಚಿಗೆಯನ್ನು ಮಾಡ್ತಾ ಇದ್ದೀವಿ. ತೋಟಗಾರಿಕೆ ಇಲಾಖೆಯ ಜಂಟಿ ಉಪನಿರ್ದೇಶಕ ರಾಹುಲ್ ಕುಮಾರ ಬಾವಿದೊಡ್ಡಿ ವಿಜಯಪುರ ಜಿಲ್ಲೆ ದ್ರಾಕ್ಷಿ, ನಿಂಬೆ, ದಾಳಿಂಬೆ ಬೆಳೆಯುವುದರಲ್ಲಿ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಉಳಿದ ರೈತರು ಇತರ ಜಾತಿಯ ಗಿಡಗಳನ್ನು ಬೆಳೆದು ಲಾಭ ಪಡೆಯಲು ರೈತ ರಾಜೇಂದ್ರ ಭೋಸಲೆ ಅವರ ಮಾದರಿ ಕೃಷಿ ಇತರ ರೈತರಿಗೆ ಮಾದರಿಯಾಗಿದೆ. ರೈತರು ಹೊಸ ಮಾದರಿಯ ಕೃಷಿ ಕೈಗೊಳ್ಳಲು ತೋಟಗಾರಿಕೆ ಇಲಾಖೆಯ ನೆರವು ಪಡೆದು ಮಾದರಿ ಕೃಷಿ ಮಾಡಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಉಳಿದ ಬೆಳೆಗಳನ್ನು ಒಂದು ಡೆಮೋ ರೀತಿಯಲ್ಲಿ ಬೇರೆ ಎಕ್ಸಾಟಿಕ್ ಕ್ರಾಪ್ಸ್ ಬೇರೆ ಕಡೆ ಬೆಳೆದಂಥ ಎಲ್ಲ ಗಿಡಗಳನ್ನು ಇಲ್ಲಿ ನಾವು ಬೆಳಿತೀವಿ ಇಲ್ಲ ಅನ್ನೋದಕ್ಕೋಸ್ಕರ ಟ್ರೈ ಮಾಡಿದ್ದಾರೆ. ಸುಮಾರು 30 ತಳಿಗಳನ್ನು ಅಲ್ಲಿ ಬೆಳೀತಾ ಇದ್ದಾರೆ. ಅದರಿಂದ ಇಲ್ಲಿವರೆಗೂ ಸುಮಾರು 6 ರಿಂದ 7 ವರ್ಷದಿಂದ ಅವರು ಈ ಬೆಳೆಗಳನ್ನು ನಾಟಿ ಮಾಡಿ ಬೆಳೀತಾ ಇದ್ದಾರೆ. ಹಿರಿಯ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಬಸನಗೌಡ ಪಾಟೀಲ ಕೋಲಾರ ಜಿಲ್ಲೆ ಹೊರತುಪಡಿಸಿದರೆ ವಿಜಯಪುರ ಜಿಲ್ಲೆಯ ರೈತರು ರಾಜ್ಯದ ಹಣ್ಣುಗಳ ಬೆಳೆ ಬೆಳೆಯುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅತ್ಯಂತ ಕಡಿಮೆ ನೀರಿನಲ್ಲಿ ರೈತ ರಾಜೇಂದ್ರ ಭೋಸಲೆ 30 ಬಗೆಯ ವಿವಿಧ ಗಿಡಗಳನ್ನು ಬೆಳೆದು ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ರೈತರು ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ಕೃಷಿಯಲ್ಲಿ ಲಾಭವನ್ನು ಗಳಿಸಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು. ನಿಂಬೆ, ದಾಳಿಂಬೆ, ಸೀತಾಫಲ ಹೀಗೆ ಹಲವಾರು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಬೆಳೆದಾರ. ವಾಟರ್ ಆ್ಯಪಲ್ ಇರ್ಬೋದು, ಭಾಳಷ್ಟು ಇಲ್ಲಿ ನಮ್ಮ ಈ ಬೇರೆ ಬೇರೆ ಹಣ್ಣುಗಳನ್ನು ಈ ಜಿಲ್ಲೆಯಲ್ಲಿ ಈ ಹವಾಮಾನಕ್ಕೆ ಬೆಳೆಯಬಹುದು ಅನ್ನುವಂಥದ್ದು ಒಂದು ರೈತರಿಗೆ ಅವರು ಒಂದು ಮಾದರಿಯ ಒಂದು ಪ್ರಯತ್ನ ಮಾಡ್ಯಾರ. ಒಟ್ಟಾರೆಯಾಗಿ ಕೃಷಿ ಕ್ಷೇತ್ರವು ಒಂದು ಲಾಭದಾಯಕ ಉದ್ಯಮವಾಗಿದೆ ಎಂಬುದನ್ನು ವಿಜಯಪುರ ಜಿಲ್ಲೆಯ ರೈತ ರಾಜೇಂದ್ರ ಭೋಸಲೆ ಅವರು ತೋರಿಸಿಕೊಡುವ ಮೂಲಕ ಇತರ ರೈತರಿಗೂ ಸ್ಫೂರ್ತಿದಾಯಕವಾಗಿದ್ದಾರೆ.